ಅದೊಂದು ಸುಂದರವಾದ ದಿನ. ವಾತಾವರಣವೆಲ್ಲ ತುಂಬ ಸುಂದರವಾಗಿತ್ತು. ಸುಮಾರು 8 ಗಂಟೆಯ ಸುಮಾರಿಗೆ ಹಾಸಿಗೆಯಿಂದ ಎದ್ದ ರಮೇಶ್ನ ಮನಸ್ಸು ಉಲ್ಲಾಸಗೊಂಡಿತು. ಅವನು ತುಂಬ ಟೈಟಾಗಿರುವ ಚಡ್ಡಿ ಹಾಕಿದ್ದರಿಂದ ಅದಾಗಲೇ ಅವನ ಜೊತೆಯೇ ಎದ್ದ ಅವನ ದೊಡ್ಡ ಸೈತಾನ ತುಣ್ಣೆ ಎದ್ದು ತೋರುತ್ತಿತ್ತು. ಅವನೀಗ ತನ್ನ ಅಜ್ಜಿ ಮನೆಯಲ್ಲಿದ್ದಾನೆ. ಅವನಿಗೆ ತನ್ನ ಅಜ್ಜಿ ಎಂದರೆ ತುಂಬ ಇಷ್ಟ. ಆ ಮನೆ ತುಂಬ ದೊಡ್ಡದಿದ್ದರಿಂದ ಮನೆಯಲ್ಲಿ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳಾದ ಕಾವ್ಯ ಮತ್ತು ಕರಣ್ ಕೂಡ ಇದ್ದರು. ಕಾವ್ಯಾಳಿಗೆ ರಮೇಶ್ ಎಂದರೆ ತುಂಬ ಇಷ್ಟವಿತ್ತು. ಯಾವಾಗಲೂ ಅಣ್ಣ ಅಣ್ಣ ಎನ್ನುತ್ತಾ ಅವನ ಮೈ ಮೇಲೆಯೇ ಇರುತ್ತಿದ್ದಳು. ಯಾರೂ ಮನೆಯಲ್ಲಿಲ್ಲದಿರುವಾಗ ಅಣ್ಣ ಒಳ್ಳೆ ವಿಡಿಯೋ ನೋಡೋಣ ಅಂತ ಅಶ್ಲೀಲ ವಿಡಿಯೋಗಳನ್ನು ಅವನಿಗೆ ತೋರಿಸುತ್ತಾ ಅವನನ್ನು ಉದ್ರೇಕಿಸುವ ಪ್ರಯತ್ನ ಮಾಡುತ್ತಿದ್ದಳು. ಅವನು, ನಾನು ನಿನ್ನ ಅಣ್ಣ ಕಣೆ, ಇದೆಲ್ಲ ಚೆನ್ನಾಗಿರಲ್ಲ ಎಂದು ಎಷ್ಟು ಬಾರಿ ಹೇಳಿದರೂ ಅವಳು ಕೇಳುತ್ತಿರಲಿಲ್ಲ. ನಿಜ ಹೇಳಬೇಕೆಂದರೆ ಕಾವ್ಯ ಅಪ್ರತಿಮ ಸುಂದರಿ. ಬೇರೆ ಯಾರಾದರೂ ಹುಡುಗನ ಜೊತೆ ಅವಳು ಹಾಗೆ ವರ್ತಿಸಿದ್ದರೆ ಅವಳ ತುಲ್ಲು ಮೊದಲನೇ ಬಾರಿಗೆ ಹರಿದು ಊರು ಬಾಗಿಲಾಗುತ್ತಿತ್ತು. ಆದರೆ ರಾಕೇಶ್ ಸಂಬಂಧಗಳಿಗೆ ಬೆಲೆ ಕೊಟ್ಟು ತುಣ್ಣೆ ಉಬ್ಬಿದರೂ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನಿರುತ್ತಿದ್ದ. ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮನೆಯಿಂದ ತುಂಬ ದೂರದಲ್ಲಿದ್ದರಿಂದ ರಾತ್ರಿಯೇನಾದರೂ ಅವಳಿಗೆ ಉಚ್ಚೆ ಬಂದರೆ ಕಾವ್ಯ ಅಲ್ಲಿಗೆ ಹೋಗಲು ಹೆದರುತ್ತಿದ್ದಳು. ಉಚ್ಚೆ ಬಂದರೆ ಎದುರುಗಡೆಯ ಅಂಗಳದಲ್ಲೇ ಮಾಡುತ್ತಿದ್ದಳು. ಅವಳು ಹೊರಗೆ ಹೋಗುವಾಗ ರಮೇಶನನ್ನು ಎಬ್ಬಿಸಿ ಕರೆದುಕೊಂಡು ಹೋಗುತ್ತಿದ್ದಳು ಮತ್ತು ಅವನ ಎದುರಲ್ಲಿಯೇ ಅವನಿಗೆ ತುಲ್ಲು ತೋರುವಂತೆ ಉಚ್ಚೆ ಮಾಡುತ್ತಿದ್ದಳು. ರಮೇಶ್ ಮೊದಲ ಬಾರಿಗೆ ಹೆಂಗಸೊಬ್ಬಳ ತುಲ್ಲು ನೋಡಿದ್ದೆಂದರೆ ಅದು ಕಾವ್ಯಾಳದ್ದೇ. ಅವನಂತೂ ಎಷ್ಟು ಅಂತ ಸಹಿಸಿಕೊಳ್ಳೋದು, ಎಷ್ಟಾದರೂ ಅವನೂ ಗಂಡಸಲ್ಲವೇ. ಆ ದಿನ ಅವಳು ಪೂರ್ತಿಯಾಗಿ ಉಚ್ಚೆ ಮಾಡುವವರೆಗೂ ಪೂರ್ತಿಯಾಗಿ ನೋಡಿದ್ದ. ನಂತರ ಅವಳು ಅಂಗಳದ ತೆಂಗಿನಕಟ್ಟೆಯಲ್ಲಿ ತುಲ್ಲು ತೊಳೆಯುವಾಗ ಆತನೇ ನೀರು ಹಾಕಿದ್ದ. ರಮೇಶನಿಗೆ ನಿದ್ದೆ ಬಂದರೆ ಏನೇ ಮಾಡಿದ್ರೂ ಎಚ್ಚರವಾಗಲ್ಲ. ಅದೊಂದು ರಾತ್ರಿ ಅವನು ಗಾಢವಾದ ನಿದ್ದೆಯಲ್ಲಿದ್ದ. ಅವನಿಗೆ ಏನೇನೋ ವಿಚಿತ್ರ ಅನುಭವವಾದಂತಾಗಿ ಎಚ್ಚರಿಕೆಯಾಯಿತು. ಆಗ ಯಾರೋ ಅವನ ಚಡ್ಡಿ ಮತ್ತು ಕಾಚಾವನ್ನು ಕಾಲಿನ ಪಾದದವರೆಗೂ ಎಳೆದು ಅವನ ತುಣ್ಣೆಯನ್ನು ಹಿಡಿದು ಚೀಪುತ್ತಿದ್ದರು. ಅವನಿಗೆ ಎಲ್ಲಿಲ್ಲದ ಸುಖ ಸಿಗಲು ಆರಂಭವಾಗಿತ್ತು. ಅವನು ಮಲಗಿದವನಂತೆಯೇ ನಟಿಸುತ್ತಿದ್ದ. ತುಂಬ ಹೊತ್ತು ಚೀಪಿಸಿಕೊಂಡ ನಂತರ ಅವನಿಗೆ ತಡೆಯಲಾಗದೆ ರಸ ಹೊರಗೆ ಬಿಟ್ಟ. ತುಣ್ಣೆ ಚೀಪುತ್ತಿದ್ದ ಮಹಾನುಭಾವರು ಆ ರಸವನ್ನೆಲ್ಲ ಪೂರ್ತಿಯಾಗಿ ಕುಡಿದು ತುಣ್ಣೆ ಶುಚಿ ಮಾಡಿದರು. ಆದರೆ ಅವನ ತುಣ್ಣೆ ಚೀಪಿ ರಸ ಹೊರಗೆ ತೆಗೆದವರು ಯಾರಂತ ಅವನಿಗೆ ಗೊತ್ತೇ ಆಗಲಿಲ್ಲ. ಇದು ದಿನನಿತ್ಯವೂ ಹಾಗೆಯೇ ನಡೆಯುತ್ತಿತ್ತು. ಆ ದಿನ ಹುಣ್ಣಿಮೆಯ ರಾತ್ರಿಯಾಗಿತ್ತು. ಕಾವ್ಯ ಉಚ್ಚೆ ಬರುತ್ತಿದೆಯಣ್ಣ ಅನ್ನುತ್ತಾ ರಮೇಶನನ್ನು ಎಬ್ಬಿಸಿದಳು. ಅವನು ನಿದ್ದೆಗಣ್ಣಿನಲ್ಲಿಯೇ ಅವಳೊಂದಿಗೆ ಹೊರಗೆ ಬಂದ. ಅವಳು ಅಂಗಳಕ್ಕೆ ಬಂದವಳೇ ಬಟ್ಟೆಯೆಲ್ಲವನ್ನೂ ಕಳಚಿ ಪೂರ್ತಿ ನಗ್ನವಾಗಿ ಬೇಲೂರ ಶಿಲಬಾಲಿಕೆಯಂತಾಗಿ, ಅಣ್ಣ, ನನಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ ಅಣ್ಣ, ದಯವಿಟ್ಟು ಈ ನಿನ್ನ ಪ್ರೀತಿಯ ತಂಗಿಯ ತುಲ್ಲು ಹರಿ ಎಂದು ತುಲ್ಲು ಮತ್ತು ತಿಕ್ಕಗಳನ್ನು ತೋರಿಸುತ್ತಾ ಅವನಿಗೆ ದೆಂಗಲು ಆಹ್ವಾನ ಕೊಟ್ಟಳು. ಅವನೀಗ ಸಂಬಂಧವೆನ್ನುವ ಸರಳುಗಳ ಒಳಗಿನಿಂದ ಹೊರಬಂದು ಕಾವ್ಯಾಳನ್ನು ಬರೀ ಹೆಣ್ಣಾಗಿ, ಅದರಲ್ಲೂ ಭೋಗದ ವಸ್ತುವನ್ನಾಗಿ ಮಾತ್ರ ನೋಡಿದ. ಏನೇ ಆಗಲಿ ತಂಗಿ ಕಾವ್ಯಾಳ ತುಲ್ಲು ಹರಿದು ಮುಕ್ಕೋಣ ಅಂದುಕೊಂಡ. ಅವನೂ ಕೂಡ ತನ್ನ ಬಟ್ಟೆಗಳನ್ನು ಬಿಚ್ಚಿ, ಬಾರೆ ಸೂಳೆ, ತುಣ್ಣೆ ಚೀಪೆ ಅನ್ನುತ್ತಾ ಕಾಮದ ರಣರಂಗಕ್ಕೆ ಅವಳನ್ನು ಆಹ್ವಾನಿಸಿದ. ಅವಳು ತುಣ್ಣೆ ಹಿಡಿದು ಚೀಪುತ್ತಾ ಅವನ ಥರಡು ಬೀಜಗಳನ್ನು ಚೀಪತೊಡಗಿದಳು. ಅವನಿಗೆ ಸುಖದ ಹಂತ ಹಂತ ಸಿಗುತ್ತಾ ಹೋಯಿತು. ಅವಳ ಕೆಂಪು ತುಟಿಗಳು ಅವನ ಕರಿತುಣ್ಣೆಯನ್ನು ಚೀಪುತ್ತಿದ್ದರೆ ಅದನ್ನು ನೋಡೋಕೆ ಮಜಾ ಬರುತ್ತಿತ್ತು. ಅವಳು ತುಣ್ಣೆ ಚೀಪುತ್ತಿರುವಾಗ, ರಮೇಶ್, ಇಲ್ಲಿ ದೆಂಗಿಸ್ಕೊಳ್ಳೋದು ಬೇಡ ಕಣೆ, ಯಾರಾದರೂ ನೋಡಬಹುದು, ಅದಕ್ಕೆ ಬಾತ್ರೂಮಿಗೆ ಹೋಗೋಣ ಅಂದ. ಅವಳು ಅದಕ್ಕೆ ಒಪ್ಪಿಕೊಂಡಾಗ ಅವನು ಬಾತ್ರೂಮಿನ ಲೈಟ್ ಆನ್ ಮಾಡಿ ಇಬ್ಬರೂ ಅಲ್ಲಿಗೆ ಹೋಗಲು ಬೆತ್ತಲಾಗಿಯೇ ಹೆಜ್ಜೆ ಹಾಕಿದರು. ಬಾತ್ರೂಮಿನೊಳಗೆ ಹೋದಾಗ ಆ ಲೈಟಿನ ಬೆಳಕಿನಲ್ಲಿ ರಾಕೇಶಿನ ಸೊಂಪಾಗಿ ಬೆಳೆದ ಶಾಟ ಅವಳ ಕಣ್ಣಿಗೆ ಬಿತ್ತು. ಅವಳು, ಏನೋ ಅಣ್ಣ, ಇದೆಲ್ಲ ಶಾಟ ಸರಿಯಾಗಿ ಬೋಳಿಸ್ಕೋಬೇಕು ಕಣೋ, ಆಗ್ಲೇ ತುಣ್ಣೆ ನೋಡೋಕೆ ಸುಂದರವಾಗೋದು ಅಂದಳು. ಆಗ ಅವನು ಅವಳನ್ನು ಬಾತ್ರೂಮಿನ ಗೋಡೆಗೆ ಒತ್ತಿ ಹಿಡಿದು ತುಣ್ಣೇನ ಅವಳ ತಿಕ್ಕಕ್ಕೆ ಒತ್ತುತ್ತಾ, ನೀನೇ ಈ ಅಣ್ಣನ ಶಾಟ ಬೋಳಿಸೆ ಅಂದ. ಅವಳು ಸರಿ ಎನ್ನುತ್ತಾ ಅಲ್ಲೇ ಇದ್ದ ಶೇವಿಂಗ್ ಬ್ಲೇಡಿನಿಂದ ಅವನ ತುಣ್ಣೆಯ ಮೇಲಿರುವ ಕೇಶರಾಶಿಯನ್ನೆಲ್ಲ ಚೆನ್ನಾಗಿ ಬೋಳಿಸಿದಳು.
ಈಗ ಅವನ ತುಣ್ಣೆ ಹಿಂದಿಗಿಂತ ದೊಡ್ಡದಾಗಿ ಸುಂದರವಾಗಿ ಕಾಣುತ್ತಿತ್ತು. ನೋಡಣ್ಣ, ಈಗ ನಿನ್ನ ತುಣ್ಣೆ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅನ್ನುತ್ತಾ ಅದನ್ನು ಕೈಯಿಂದ ಸವರಿದಳು. ಹೌದು ಕಣೆ, ನಿನ್ನಂತಹ ತಂಗಿ ಇದ್ರೆ ಎಲ್ಲ ಅಣ್ಣಂದಿರ ತುಣ್ಣೇನೂ ಸುಂದರವಾಗಿ ಸುಖದಿಂದ ಇರುತ್ತೆ ಅಂದ. ಅವಳ ತುಲ್ಲಿನ ಬಳಿ ಬಂದ ರಾಕೇಶ್ ಅವಳ ಒಂದು ಕಾಲನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ತುಲ್ಲು ಚೀಪಲು ಆರಂಭಿಸಿದ. ಅವಳು ಅವನ ತಲೆಯನ್ನು ಹಿಡಿದು ತುಲ್ಲಿಗೆ ಜೋರಾಗಿ ಒತ್ತಿಕೊಳ್ಳುತ್ತಿದ್ದಳು. ಕೊನೆಯಲ್ಲಿ ಅವಳ ತುಲ್ಲಿಗೆ ಎಂಜಲುಗಿದು ತನ್ನ ತುಣ್ಣೆಗೂ ಎಂಜಲು ಸವರಿಕೊಂಡು ಅವಳ ತುಲ್ಲಿಗೆ ತುಣ್ಣೆಯನ್ನು ತೂರಿಸಿಯೇ ಬಿಟ್ಟ. ಅದು ಮೊದಲೇ ಕನ್ಯಾಪೊರೆ ಹರಿದಿದ್ದ ತುಲ್ಲಾದ್ದರಿಂದ ತುಣ್ಣೆ ಯಾವುದೇ ಅಡ್ಡಿಯಿಲ್ಲದೆ ಸರಕ್ಕನೆ ಒಳನುಸುಳಿತು. ಅವನು ಅವಳ ಮೊಲೆಗಳನ್ನು ಹಿಚುಕುತ್ತಾ 10 ಶಾಟ್ ಹೊಡೆದ ನಂತರ ಯಾರೋ ಮಾತನಾಡುತ್ತಾ ಬಾತ್ರೂಮಿನ ಕಡೆಗೇನೆ ಬರುತ್ತಿರುವಂತೆ ಭಾಸವಾಗಿ ಅವರಿಬ್ಬರೂ ತಮ್ಮ ಬಟ್ಟೆ ಹಿಡಿದುಕೊಂಡು ಬಾತ್ರೂಮಿನ ಹಿಂದೆ ಓಡಿದರು. ಬಾತ್ರೂಮಿನಲ್ಲಿ ಒಂದು ಕಿಂಡಿಯಿತ್ತು. ರಮೇಶ್ ಅವಳ ತುಲ್ಲಿಗೆ ಹಿಂದಿನಿಂದ ಕೆಯ್ಯುತ್ತಾ ಕಿಂಡಿ ನೋಡುತ್ತಿದ್ದ. ಅಷ್ಟರಲ್ಲಿ ಅವನ ಮಾವ ವರದರಾಜ್ ಮತ್ತು ಕಾವ್ಯಾಳ ಅಮ್ಮ ವನಿತಾ ಅಲ್ಲಿಗೆ ಬಂದರು. ಬಂದವರೇ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ತುಟಿಗಳಿಗೆ ಚುಂಬಿಸುತ್ತಾ ಮುದ್ದಾಡತೊಡಗಿದರು. ಓಹೋ, ಕಾವ್ಯಾಳಿಗೆ ಇಂತಹ ಕಾಮ ತನ್ನ ಅಮ್ಮನಿಂದಲೇ ಬಳುವಳಿಯಾಗಿ ಬಂದಿದೆ ಅಂದುಕೊಂಡು ನೂಲಿನಂತೆ ಸೀರೆ ತಾಯಿಯಂತೆ ಮಗಳೆನ್ನುವ ಗಾದೆ ಮಾತು ಸುಳ್ಳೆಲ್ಲ ಅಂದುಕೊಳ್ಳುತ್ತಾ ಕಾವ್ಯಾಳ ತುಲ್ಲನ್ನು ಬಗೆದು ಬಗೆದು ತುಣ್ಣೆ ನುಗ್ಗಿಸುತ್ತಿದ್ದ. ಕಾವ್ಯಾಳು ತನ್ನ ಅಮ್ಮನ ಕಾಮದಾಟ ನೋಡಿ ದಂಗಾಗಿ ಹೋದಳು. ಅವಳು ತನ್ನಮ್ಮ ಅಷ್ಟೊಂದು ಕಾಮಿ ಅಂದುಕೊಂಡೇ ಇರಲಿಲ್ಲ. ಮಾವ ಚಿಕ್ಕಮ್ಮನ ಬಟ್ಟೆಗಳನ್ನೆಲ್ಲವನ್ನೂ ಬಿಚ್ಚಿ ಬೆತ್ತಲೆ ಮಾಡಿದಾಗ ಅವಳ ಭಾರೀ ಗಾತ್ರದ ಮೊಲೆಗಳು ಜೈಲಿನಿಂದ ಬಿಡುಗಡೆಗೊಂಡಂತೆ ಆಚೆ ಬಂದವು. ಆ ದೊಡ್ಡ ಮೊಲೆಗಳನ್ನು ನೋಡಿದ ರಾಕೇಶ್ನ ಮನಸ್ಸು ಮತ್ತೂ ಉದ್ರೇಕಗೊಂಡಿತು. ಅವನು ತನ್ನ ತುಣ್ಣೆಯನ್ನು ಇನ್ನೂ ಗಡಸು ಮಾಡಿಕೊಂಡು ಕಾವ್ಯಾಳ ತುಲ್ಲನ್ನು ಜೋರಾಗಿ ಹರಿಯತೊಡಗಿದ. ಅತ್ತ ಮಾವ ತನ್ನ ಅಕ್ಕಳ ಮೊಲೆಗಳನ್ನು ಕೈಯಲ್ಲಿ ಹಿಚುಕುತ್ತಾ ಚೀಪಿ ಚೀಪಿ ಹಾಲು ಕುಡಿಯುತ್ತಿದ್ದ. ನಂತರ ಅವನೂ ಕೂಡ ರಾಕೇಶ್ ಕಾವ್ಯಾಳ ತುಲ್ಲನ್ನು ಚೀಪಿದಂತೆ ವನಿತಾಳನ್ನು ಗೋಡೆಗೆ ಒರಗಿಸಿ ಕಾಲನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ತುಲ್ಲು ಚೀಪಿದ. ಅವಳು ಜೋರಾಗಿ ಮುಲುಗುತ್ತಾ ತುಲ್ಲಿನ ಸೇವೆ ಮಾಡಿಸಿಕೊಳ್ಳುತ್ತಿದ್ದಳು. ಅವನು ತುಲ್ಲು ಚೀಪಿದಾದ ಮೇಲೆ ಈಗ ವನಿತಾ ಚಿಕ್ಕಮ್ಮ ತನ್ನ ತಮ್ಮ ವರದನ ತುಣ್ಣೆ ಚೀಪುವ ಸರದಿ. ಅವಳು ಅವನ ಪಂಚೆಯನ್ನು ಕಿತ್ತು ಬಿಸಾಡಿ ಕಾಚಾ ಕಳಚಿ ತುಣ್ಣೆಗೆ ಬಾಯಿ ಹಾಕಿ ಚಪಚಪ ಚೀಪುತ್ತಿದ್ದಂತೆ ಅವನು ತಲೆ ಮೇಲೆ ಮಾಡುತ್ತಾ ಸುಖವನ್ನು ಅನುಭವಿಸುತ್ತಿದ್ದ. ಇತ್ತ ರಾಕೇಶ್ ತನ್ನ ಚಿಕ್ಕಮ್ಮನ ಮೊಲೆಗಳನ್ನು ಚೀಪುವ ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ವಾ, ಮಾವ ನಿಜವಾಗಲೂ ಪುಣ್ಯ ಮಾಡಿದ್ದಾನೆ ಅಂದುಕೊಳ್ಳುತ್ತಾ ಕಾವ್ಯಾಳ ತುಲ್ಲಿನಲ್ಲಿ ತುಣ್ಣೆ ತೂರಿಸುತ್ತಿದ್ದ. ಇಲ್ಲಿ ಕಾವ್ಯಾಳ ಮೊಲೆಗಳನ್ನು ಹಿಚುಕೋಣ ಅಂದುಕೊಂಡರೆ ಅವಳ ಮೊಲೆಗಳಿನ್ನೂ ಚೆನ್ನಾಗಿ ಬೆಳೆದೇ ಇರಲಿಲ್ಲ. ಅದು ಕೈಯಲ್ಲಿ ಹಿಡಿಯಲು ಸಾಧ್ಯವಾಗದಷ್ಟು ಸಣ್ಣದಿತ್ತು. ಚಿಕ್ಕಮ್ಮನ ಮೊಲೆಗಳು ಅವನ ತಲೆ ಕೆಡಿಸುತ್ತಿದ್ದವು. ಈಗ ಚಿಕ್ಕಮ್ಮಳನ್ನು ನಿಲ್ಲುವಂತೆ ಹೇಳಿದ ಮಾವ ತುಲ್ಲಿಗೆ ತುಣ್ಣೆ ನುಗ್ಗಿಸಿಯೇ ಬಿಟ್ಟ. ಅವನು ಅವಳ ದಪ್ಪ ತುಲ್ಲಿಗೆ ತುಣ್ಣೆ ನುಗ್ಗಿಸುತ್ತಿರಬೇಕಾದ್ರೆ ರಾಕೇಶ್ಗೆ ಚಿಕ್ಕಮ್ಮನ ಆ ರಸಭರಿತ ದಪ್ಪ ತುಲ್ಲು ಬೇಕೆನಿಸುತ್ತಿತ್ತು. ಕಾವ್ಯಾಳೂ ಕೂಡ ಮಾವನ ದಪ್ಪ ದೊಡ್ಡ ಕರಿತುಣ್ಣೆಯನ್ನು ನೋಡಿ ಆ ತುಣ್ಣೆಯನ್ನು ತುಲ್ಲಿನೊಳಗೆ ನುಗ್ಗಿಸಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದಳು. ರಾಕೇಶ್ ಅವರಿಬ್ಬರ ದೆಂಗಾಟವನ್ನು ನೋಡುತ್ತಾ ತುಣ್ಣೇನ ಕಾವ್ಯಾಳ ತಿಕದೊಳಗೆ ತೂರಿಸಿ ಹೊಡೆಯಲು ಶುರು ಮಾಡಿದ. ಅವಳ ತಿಕದ ಹೊಟ್ಟೆ ತುಂಬಾ ಸಣ್ಣದಿದ್ದರಿಂದ ಅವಳಿಗೆ ನೋವು ಸಹಿಸಲಾಗದೆ ಅಮ್ಮ ಎಂದು ಕಿರಿಚಿಕೊಂಡಳು. ಅವಳ ಬಾಯಿಂದ ಬಂದ ಆರ್ತನಾದ ಮಾವ ಮತ್ತು ಚಿಕ್ಕಮ್ಮಳ ಕಿವಿಗೆ ಬಿದ್ದು ಅವರಿಬ್ಬರೂ ಹೊರಗೆ ಓಡಿಬಂದು ನೋಡಿದರು. ಅಲ್ಲಿ ರಾಕೇಶ್ ಕಾವ್ಯಾಳ ತಿಕಕ್ಕೆ ದೆಂಗುತ್ತಿರುವುದನ್ನು ನೋಡಿದ ಅವರಿಬ್ಬರೂ ಶಾಕಿಗೆ ಒಳಗಾದರು. ಆಗ ರಾಕೇಶ್ ಚಿಕ್ಕಮ್ಮಳ ಮೊಲೆಗಳನ್ನು ನೋಡುತ್ತಾ ದೆಂಗುತ್ತಿದ್ದರೆ ಮಾವ ವರದರಾಜ್ ಕಾವ್ಯಾಳ ತುಲ್ಲಿಗೆ ಟಾರ್ಚ್ ಹಾಕಿ ನೋಡುತ್ತಿದ್ದ. ಅವಳ ಕೆಂಪು ಕೆಂಪು ರಸಗುಲ್ಲದಂತಹ ತುಲ್ಲು ಅವನಿಗೆ ಬಲುವಾಗಿ ಹಿಡಿಸಿತು. ಅವನು ಅವರಿಬ್ಬರ ದೆಂಗಾಟವನ್ನೇ ನೋಡುತ್ತಿದ್ದ. ಅಷ್ಟರಲ್ಲಿ ವನಿತಾ, ಹೇಯ್ ಕಾವ್ಯ, ಏನೇ ಮಾಡ್ತಿದ್ದೀಯಾ, ನಿಲ್ಸೇ ಸಾಕು, ಇದೆಲ್ಲ ತಪ್ಪು ಕಣೆ ಅಂದಳು. ಆಗ ಕಾವ್ಯ, ನೀನು ಮಾವನ ಜೊತೆ ತುಲ್ಲು ಹರಿಸ್ಕೊಂಡ್ರೆ ಅದು ಸರೀನಾ ಅಂತ ಕೇಳುತ್ತಾ, ಅಣ್ಣ ನೀನು ಚೆನ್ನಾಗಿ ಮಾಡಣ್ಣ, ಅವಳ ಮಾತು ಕೇಳಬೇಡ ಅನ್ನುತ್ತಾ ಮುಲುಗುತ್ತಾ ಅವನಿಗೆ ಉತ್ತೇಜಿಸುತ್ತಿದ್ದಳು. ಆ ಮಾತನ್ನು ಕೇಳಿದ ವನಿತಾ ತಬ್ಬಿಬ್ಬಾಗಿ ರಾಕೇಶ್ನ ಮುಖ ನೋಡಿದಾಗ ಅವನು, ಚಿಕ್ಕಮ್ಮ ನಿಮ್ಮ ಮೊಲೆಗಳು ತುಂಬ ಚೆನ್ನಾಗಿವೆ ಅಂದ.
ಅವನ ಹೊಗಳಿಕೆಯ ಮಾತನ್ನು ಕೇಳಿದ ವನಿತಾ ನಾಚಿ ನೀರಾಗಿ ಹೋದಳು. ಆಗ ಮಾವ ಕಾವ್ಯಾಳ ಎದುರಲ್ಲೇ ವನಿತಾಳ ತುಲ್ಲಿಗೆ ತುಣ್ಣೆ ಹಾಕಿ ಕೆಯ್ಯಲು ಶುರು ಮಾಡಿದ. ಅವಳು ಅಯ್ಯೋ ಅಮ್ಮ ಎನ್ನುತ್ತಾ ಮುಲುಗುತ್ತಿದ್ದರೆ ಅವಳ ಹಾಲುಭರಿತ ಮೊಲೆಗಳು ಗಡಗಡ ಅಲ್ಲಾಡುತ್ತಿದ್ದವು. ಇತ್ತ ರಾಕೇಶ್ ಕಾವ್ಯಾಳನ್ನು ಕೆಯ್ಯುತ್ತಿರಬೇಕಾದ್ರೆ ಅವಳು ತನ್ನ ಮಾವನಿಗೆ, ಮಾವ ನೀವು ಚೆನ್ನಾಗಿ ಕೇಯ್ತೀರಾ, ನನ್ನ ತುಲ್ಲನ್ನೂ ಕೇಯ್ತೀರಾ ಮಾವ ಪ್ಲೀಸ್ ಎಂದು ಕೇಳಿದಳು. ಆಗ ವನಿತಾಳಿಗೆ ಸಿಟ್ಟು ಬಂದು, ಏನೇ ಮಾತಾಡ್ತಿದ್ದೀಯಾ, ನೀನಂದ್ಕೊಂಡ ಹಾಗೆ ಅವನು ನಿನ್ನ ಮಾವ ಅಲ್ಲ ಕಣೆ, ನಿನ್ನ ಅಪ್ಪ, ಅಪ್ಪನ ಜೊತೆ ಯಾರಾದ್ರೂ ತುಲ್ಲಿಗೆ ಮಾಡಿಸ್ಕೋತಾರಾ ಅಂತ ಗದರಿಸಿ ಕೇಳಿದ್ಲು. ಆ ಮಾತನ್ನು ಕೇಳಿದ ಕಾವ್ಯ ಮತ್ತು ರಾಕೇಶ್ ಇಬ್ಬರಿಗೂ ಸಿಡಿಲು ಬಡಿದಂತಾಯಿತು. ಏನಮ್ಮ ಹೇಳ್ತಿದ್ದೀಯಾ, ಮಾವ ನನ್ನ ಅಪ್ಪ ಆಗೋಕೆ ಹೇಗೆ ಸಾಧ್ಯ, ಮದುವೆಗೂ ಮುಂಚೆನೇ ಅವರ ತುಣ್ಣೆಯಿಂದ ತುಲ್ಲು ಹರಿಸ್ಕೊಂಡಿದ್ದೀಯಾ ಅಂತ ಕೇಳಿದಳು. ಆಗ ವನಿತಾ, ನಿನ್ನ ಅಪ್ಪ ಅನ್ನಿಸ್ಕೊಂಡವನು ಬರೀ 5 ನಿಮಿಷ ತುಲ್ಲಿಗೆ ಮಾಡಿ ರಸಬಿಟ್ಟು ಮಲಗ್ತಿದ್ದ ಕಣೆ. ನನ್ನ ತುಲ್ಲಿಗಂತೂ ಸುಖನೇ ಇರಲಿಲ್ಲ, ಆದರೂ ಅವನ ಜೊತೆ ದೆಂಗಿಸಿಕೊಳ್ಳುತ್ತಾ ತಾಯ್ತನದ ಸುಖನಾದ್ರೂ ಅನುಭವಿಸೋಣ ಅಂದ್ಕೊಂಡೆ. ಆದರೆ ಮದುವೆಯಾಗಿ 2 ವರ್ಷ ಆದರೂ ನನ್ನ ಹೊಟ್ಟೆಯಲ್ಲಿ ಒಂದು ಹುಳಾನೂ ಹುಟ್ಟಲಿಲ್ಲ. ಒಂದಿನ ಡಾಕ್ಟರ್ ಬಳಿ ಹೋದಾಗ, ನಿಮ್ಮ ಗಂಡನಲ್ಲಿ ಸಮಸ್ಯೆ ಇದೆ, ಅವನು ಎಷ್ಟು ಕೇಯ್ದರೂ ನಿಮ್ಮನ್ನು ಬಸುರಿ ಮಾಡುವ ಶಕ್ತಿ ಅವನಲ್ಲಿಲ್ಲ ಅಂದರು. ಅವನಿಗೆ 5 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಸುಖ ಕೊಡಲು ಆಗ್ತಿರಲಿಲ್ಲ. ಜೊತೆಗೆ ನನ್ನ ಮಗು ಮಾಡಿಸಿಕೊಳ್ಳುವ ಆಸೆ ಕೂಡ ನುಚ್ಚುನೂರಾಗಿ ನಾನು ಬೇಸರದಿಂದ ಕುಳಿತಿದ್ದಾಗ ನನ್ನ ಕಷ್ಟಗಳನ್ನೆಲ್ಲ ಕೇಳಿಸಿಕೊಂಡು ರಾತ್ರಿ ನನ್ನ ತುಲ್ಲಿಗೆ ಸುಖ ಕೊಟ್ಟು ಮಗು ಮಾಡಿದ ಮಹಾನುಭಾವ ಇವನೇ ಕಣೆ, ಇವನೇ ನಿನ್ನ ನಿಜವಾದ ತಂದೆ ಕಣೆ ಕಾವ್ಯ ಎಂದಳು. ಅವಳ ಕತೆ ಕೇಳಿ ಮಾವ ವರದರಾಜ್ ತನ್ನ ತಂದೆ ಎಂಬ ಸತ್ಯವನ್ನು ಅವಳಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಅವಳಿಗೆ ತಲೆ ಚಿಟ್ಟು ಹಿಡಿದಂತಾಗಿ ತಿಕದಿಂದ ತುಣ್ಣೆ ತೆಗೆಸಿಕೊಂಡು ತಿರುಗಿ ಒಂದು ಕಾಲನ್ನು ಮೇಲಕ್ಕೆತ್ತಿ ತುಲ್ಲಿಗೆ ತುಣ್ಣೆ ಹಾಕೋ ಎನ್ನುತ್ತಾ ಜೋರಾಗಿ ಕೇಯಿಸಿಕೊಳ್ಳತೊಡಗಿದಳು. ಅದನ್ನು ನೋಡಿದ ವನಿತಾ, ಏಯ್ ನಿಲ್ಸೆ, ರಸಗಿಸ ಒಳಗೆ ಹೋದ್ರೆ ಕಷ್ಟ ಆಗುತ್ತೆ ಕಣೆ ಅನ್ನುತ್ತಾ ಅವಳಲ್ಲಿ ಬೇಡಿಕೊಳ್ಳುತ್ತಿದ್ದಳು. ಅವಳು ನಿಲ್ಲಿಸದಿದ್ದನ್ನು ನೋಡಿ, ಲೋ ರಾಕಿ, ನೀನಾದ್ರೂ ನಿಲ್ಸೋ, ಇದು ನನ್ನ ಮಗಳ ಜೀವನದ ಪ್ರಶ್ನೆ ಕಣೋ ಅಂದಳು. ಅವಳ ತಳಮಳವನ್ನು ಗಮನಿಸಿದ ರಾಕೇಶ್ ತುಲ್ಲಿನಿಂದ ತುಣ್ಣೆ ಹೊರಗೆ ತೆಗೆದನು. ಆ ಬಿಳಿ ಬಿಳಿ ಕೆಂಪು ಮೂತಿಯ ತುಣ್ಣೆಯನ್ನು ನೋಡಿದ ವನಿತಾ, ಅಬ್ಬಬ್ಬ, ಇವನ ತುಣ್ಣೆ ಎಷ್ಟು ಸುಂದರವಾಗಿದೆ ಅಂದುಕೊಂಡಳು. ರಾಕೇಶ್ಗೆ ಅವಳ ಮೊಲೆಗಳ ಮೇಲೆ ಪ್ರೀತಿಯಾಗಿದ್ದರೆ ವನಿತಾಗೆ ಅವನ ತುಣ್ಣೆಯ ಮೇಲೆ ಕ್ರಶ್ ಆಗಿತ್ತು. ಆದರೆ ಕಾವ್ಯಾಳಿಗೆ ಕಾಮದ ಹಸಿವು ತೀರಿರಲಿಲ್ಲ. ಅವಳು ವರದರಾಜ್ನ ಬಳಿ ಹೋಗಿ, ನಿಮ್ಮ ತುಣ್ಣೆ ಚೀಪ್ಲಾ ಅಪ್ಪ ಎಂದು ಕೇಳಿದಳು. ವರದರಾಜ್ಗೆ ಮೊದಲೇ ತನ್ನ ಮಗಳನ್ನು ಬೆತ್ತಲೆ ನೋಡಿ ಉದ್ರೇಕವಾಗಿತ್ತು. ಆದರೆ ಎಲ್ಲಿ ವನಿತಾ ಬೈಯುತ್ತಾಳೆಯೋ ಎಂದು ಸುಮ್ಮನಿದ್ದ. ಅವನಿಗೆ ಕಾವ್ಯಾಳ ಈಗಷ್ಟೇ ಬೆಳೆಯುತ್ತಿರುವ ಮೊಲೆಗಳು ಸುಂದರ ಕೆಂಪು ಬಣ್ಣದ ತುಲ್ಲನ್ನು ನೋಡಿ ರವಿವರ್ಮನ ಕುಂಚದಲ್ಲಿ ಮೂಡಿಬಂದಿರುವ ಅಪ್ಸರೆಯಂತೆ ಕಂಡಿದ್ದಳು. ಅವಳ ಮೃದು ಕೆಂಪು ತುಟಿಗಳಿರುವ ಬಾಯಿಂದ ತುಣ್ಣೆ ಚೀಪಿಸಿಕೊಳ್ಳುವುದೆಂದರೆ ಅವನಿಗೂ ಇಷ್ಟವಿತ್ತು. ಅವನಿಗೆ ತನ್ನ ಮಗಳು ಇಷ್ಟೊಂದು ಸುಂದರವಾಗಿದ್ದಾಳೆನ್ನುವ ಹೆಮ್ಮೆಯಿತ್ತು. ಜೊತೆಗೆ ತನ್ನ ಮಗಳು ತನ್ನ ತುಣ್ಣೆಯ ಸುಖಕ್ಕೆ ಮೂಲ ಅಂದುಕೊಂಡಿದ್ದ. ಅವನು ಏನೂ ಮಾತನಾಡದೆ ಮಗಳು ಕಾವ್ಯಾಳ ಸೌಂದರ್ಯವನ್ನು ಕಣ್ಣಿನಲ್ಲಿಯೇ ಸವಿಯುತ್ತಿದ್ದ. ಇತ್ತ ವನಿತಾ ತನ್ನ ತುಣ್ಣೆಯನ್ನು ತಿನ್ನುವಂತೆ ನೋಡುತ್ತಿರುವುದನ್ನು ಗಮನಿಸಿದ ರಾಕೇಶ್, ಏನ್ ಚಿಕ್ಕಮ್ಮ, ನನ್ನ ತುಣ್ಣೆ ಚಿಪ್ತೀರಾ ಎಂದು ಕೇಳಿದ. ಆಗವಳು, ಹೂಕಣೋ, ನಿನ್ನ ತುಣ್ಣೆ ನೋಡ್ತಿದ್ರೆ ಚೀಪ್ಬೇಕು ಅನ್ನಿಸ್ತಿದೆ, ನಿನ್ನ ಮುಂಜಿ ಮಾಡಿಸಿರೋ ತುಣ್ಣೆ ತುದಿ ನೋಡ್ತಿದ್ರೆ ಕಚ್ಚಿ ತಿನ್ಬೇಕು ಅನ್ನಿಸ್ತಿದೆ ಅಂದಳು. ಆಗ ರಾಕೇಶ್, ನಂಗೂ ಹಂಗೆ ಚಿಕ್ಕಮ್ಮ, ನಿಮ್ಮ ಮೊಲೆಗಳನ್ನು ನೋಡ್ತಾ ಇದ್ರೆ ಅವುಗಳನ್ನು ಚೀಪುತ್ತಾ ಹಾಲು ಕುಡಿಬೇಕು ಅನ್ನಿಸ್ತಿದೆ ಅಂದ. ಆಗವಳು, ಬಾಮಗನೆ, ನನ್ನ ಎದೆಯ ಹಾಲನ್ನು ಎಷ್ಟು ಬೇಕಾದರೂ ಕುಡಿದಿಕೋ ಅಂದು ಮೊಲೆ ಚೀಪಲು ಸಮ್ಮತಿ ನೀಡಿದಳು. ಅವನು ಮೊದಲ ಬಾರಿಗೆ ಅಷ್ಟೊಂದು ದೊಡ್ಡ ಮೊಲೆಗಳನ್ನು ನೋಡುತ್ತಿರುವುದು. ಅವನು ಅವುಗಳನ್ನು ಹಿಚುಕಲು ಹೋಗುವಾಗ ಅವನ ಕೈಗಳು ಗಡಗಡನೆ ನಡುಗುತ್ತಿದ್ದವು. ಅವನ ಭಯ ನೋಡಿದ ವನಿತಾ ತಾನಾಗಿಯೇ ಅವನ ಕೈಗಳನ್ನು ಹಿಡಿದು ತನ್ನ ಮೊಲೆಗಳ ಮೇಲೆ ಇಟ್ಟುಕೊಂಡಳು. ಕೈಗಳು ಮೊಲೆಗಳನ್ನು ಸ್ಪರ್ಶಿಸುತ್ತಿದ್ದಂತೆ ಅವನ ತುಣ್ಣೆ ಒಂದೇ ಸಮನೆ ನಿಗುರಿ ಆಕಾಶ ನೋಡತೊಡಗಿತು. ಅವನು ಅವಳ ಮೊಲೆಗಳನ್ನು ಹಿಚುಕುತ್ತಾ ಚೀಪತೊಡಗಿದ. ಅವರಿಬ್ಬರ ಕಾಮದಾಟವನ್ನು ನೋಡಿದ ವರದರಾಜ್ ಕಾಮರಾಜನಾಗಿ ಬದಲಾಗಿ, ಮಗಳೇ, ನನ್ನ ತುಣ್ಣೆ ಚೀಪು ಮಗಳೇ ಎಂದು ಆದೇಶಿಸಿದ. ಅವಳು ಅವನ ದೊಡ್ಡ ಕರಿತುಣ್ಣೆ ಹಿಡಿದು ಚೀಪತೊಡಗಿದಳು.
ಅಂದು ಅಕ್ಕನ ಕಾಮದ ಬಯಕೆ ತೀರಿಸಲು ತುಲ್ಲಿಗೆ ದೆಂಗಿ ಗರ್ಭದಾಳದಲ್ಲಿ ಬಿಟ್ಟ ಅದೇ ರಸ ಈಗ ಬೆಳೆದು ದೊಡ್ಡದಾಗಿ ಅವನ ತುಣ್ಣೆ ಉಣ್ಣುತ್ತಾ ಸುಖ ಕೊಡುತ್ತಿತ್ತು. ಅವನು ಅವಳ ತಲೆಯನ್ನು ಹಿಡಿದು ಬಾಯಿಗೆ ತುಣ್ಣೆ ತುರುಕುತ್ತಿದ್ದ. ಈ ಕಡೆ ಕೂಡ ವನಿತಾ ರಾಕೇಶ್ನ ತುಣ್ಣೆ ಚೀಪಲು ಶುರುವಿಟ್ಟಳು. ಆ ಹುಣ್ಣಿಮೆಯ ರಾತ್ರಿ ಬಾತ್ರೂಮಿನ ಹಿಂದೆಗಡೆ ಪಚಪಚ ಶಬ್ದ ಗುನುಗುತ್ತಿತ್ತು. ಕಾವ್ಯಾಳನ್ನು ಎತ್ತಿ ನಿಲ್ಲಿಸಿದ ವರದರಾಜ್ ಅವಳ ಬೆತ್ತಲೆ ಮೈಯೆಲ್ಲವನ್ನೂ ಸವರುತ್ತಾ, ನಿಜಕ್ಕೂ ನೀ ನನ್ನ ಮಗಳೆಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತೆ ಕಣೆ. ಈ ನಿನ್ನ ತಂದೆಗೆ ಸರಿಯಾಗಿ ಸುಖ ಕೊಡಬೇಕು ಸರೀನಾ ಅನ್ನುತ್ತಾ ಅವಳನ್ನು ತಬ್ಬಿ ಹಿಡಿದು ತುಟಿಗೆ ತುಟಿ ಸೇರಿಸಿ ದೀರ್ಘಕಾಲದ ಚುಂಬನ ನೀಡಿದನು. ಅವಳೂ ಕೂಡ ಅವನ ತುಟಿಗಳ ಜೇನನ್ನು ಹೀರುತ್ತಿದ್ದಳು. ಅಪ್ಪ ಮಗಳ ಬೆತ್ತಲೆ ದೇಹ ಒಂದಕ್ಕೊಂದು ಉಜ್ಜಾಡುತ್ತಿತ್ತು. ಇತ್ತ ಕಡೆ ಚಿಕ್ಕಮ್ಮ ಮತ್ತು ಮಗನ ದೇಹವೂ ಒಂದಾಗಿ ತುಟಿಗೆ ತುಟಿ ಬೆರೆತಿದ್ದವು. ವನಿತಾ ನಿಧಾನಕ್ಕೆ ರಾಕೇಶ್ನ ಬೆನ್ನನ್ನು ಸವರುತ್ತಿದ್ದಳು. ಅವರಿಬ್ಬರೂ ಕಾಮಸುಖದ ಮತ್ತಿನಲ್ಲಿ ಮೈಮರೆತಿದ್ದರು. ಸ್ವಲ್ಪ ಸಮಯದ ನಂತರ ವನಿತಾ ತಿರುಗಿ ನೋಡಿದಾಗ ವರದರಾಜ್ ಮತ್ತು ಕಾವ್ಯ ಅಲ್ಲಿ ಕಾಣಿಸಲಿಲ್ಲ. ಅವರಿಬ್ಬರು ಎಲ್ಲಿಗೆ ಹೋದರೆಂದು ವನಿತಾ ಅವರನ್ನು ಹುಡುಕಲು ಸಿದ್ಧವಾದಳು. ಆಗ ಅವಳ ಕೈ ಹಿಡಿದು ಎಳೆದುಕೊಂಡ ರಾಕೇಶ್, ಎಲ್ಲಿಗೆ ಹೋಗ್ತೀರಿ ಚಿಕ್ಕಮ್ಮ, ನನಗೆ ಮೊದಲು ಸುಖ ಕೊಡಿ ಬನ್ನಿ ಅಂದ. ಅವಳಿಗೆ ತನ್ನ ಮಗಳದ್ದೇ ಚಿಂತೆಯಾಗಿತ್ತು. ಇತ್ತ ರಾಕೇಶ್ ಕಾಮದ ಬಾವಿಯಲ್ಲಿ ಬಿದ್ದು ಕುರುಡನಾಗಿದ್ದ. ರಾಕೇಶ್ನ ಒತ್ತಾಯಕ್ಕೆ ಮಣಿದು ತುಣ್ಣೆ ತುಲ್ಲಿಗೆ ತುರುಕಿಸಿಕೊಂಡ ವನಿತಾ ಜೋರಾಗಿ ಕೈದು ಬೇಗ ಮುಗಿಸುವಂತೆ ಹೇಳಿದಳು. ಮೊದಲೇ ರಾಕೇಶ್ ಜಿಮ್ ಮಾಡುವ ಹುಡುಗ. ಅವನ ಹೊಟ್ಟೆಯಲ್ಲಿ 6 ಪ್ಯಾಕ್ಗಳು ಬಂದು ಅವನ ತುಣ್ಣೆಯ ನರವೆಲ್ಲವೂ ಸ್ಟ್ರಾಂಗ್ ಆಗಿದ್ದವು. ಅವನು ಬಿಡದೆ ಅವಳನ್ನು 1 ಗಂಟೆ ಕೈದ. ವನಿತಾ ಸಾಕು ಬಿಡೋ ಎಂದರೂ ಕೇಳದೆ ಅವಳ ಮೊಲೆಯ ಹಾಲನ್ನು ಕುಡಿಯುತ್ತಾ ತುಲ್ಲುದೆಂಗುತ್ತಿದ್ದ. ಚಿಕ್ಕಮ್ಮನ ಪೂರ್ತಿ ದೇಹ ನನಗೇ ಬೇಕು ಅನ್ನುವ ಸ್ವಾರ್ಥ ಅವನಲ್ಲಿತ್ತು. ಅವಳನ್ನು ಅನೇಕಾರು ಭಂಗಿಗಳಲ್ಲಿ ಕೇಯ್ದು ಕೊನೆಗೆ ರಸವನ್ನು ಅವಳ ದೊಡ್ಡ ಮೊಲೆಗಳ ಸೀಳುಗಳ ನಡುವೆ ಬಿಟ್ಟ. ಅವಳು ಬಟ್ಟೆ ಹಾಕಿಕೊಳ್ಳದೆ ನಗ್ನವಾಗಿಯೇ ಟಾರ್ಚ್ ಹಿಡಿದುಕೊಂಡು ತನ್ನ ಮಗಳಾದ ಕಾವ್ಯಾಳನ್ನು ಹುಡುಕಲು ಓಡಿದಳು. ರಾಕೇಶ್ ಕೂಡ ಅವಳ ಹಿಂದೆಯೇ ಹೆಜ್ಜೆ ಹಾಕಿದ. ಅವಳು ಮುಂದುಗಡೆ ಒಡುತ್ತಿರುವಾಗ ಅವಳ ಸೈತಾನ ಕುಂಡೆ ಬಳುಕುತ್ತಿತ್ತು. ಅದನ್ನು ನೋಡಿದ ರಾಕೇಶ್ಗೆ ಅವಳತಿಕವನ್ನು ಅಗಲಿಸಿ ಅಗಲಿಸಿ ದೆಂಗಬೇಕೆನಿಸುತ್ತಿತ್ತು. ಅಲ್ಲಿ ಇಲ್ಲಿ ಹುಡುಕಿದ ನಂತರ ಮಾವಿನ ಮರದ ಕೆಳಗೆ ಹುಡುಗಿಯೊಬ್ಬಳು ಮುಲುಗುತ್ತಿರುವ ಶಬ್ದ ಕೇಳಿಸಿ ಅವರಿಬ್ಬರೂ ಅಲ್ಲಿಗೆ ಓಡಿದರು. ಟಾರ್ಚ್ ಹಾಕಿ ನೋಡಿದಾಗ ಅವಳಿಗೆ ಶಾಕಾಯಿತು. ಇಷ್ಟೊತ್ತು ಅವಳು ಏನಾಗಬಾರದೆಂದು ಭಾವಿಸಿದ್ದಳೋ ಅದೇ ನಡೆದು ಹೋಗಿತ್ತು. ವರದರಾಜ್ ಕಾವ್ಯಾಳ ತುಲ್ಲೊಳಗೆ ರಸ ಸುರಿಸಿ ಪಕ್ಕದಲ್ಲಿ ಮಲಗಿದ್ದ. ಅವಳ ತುಲ್ಲಿನ ದಳದ ಮೇಲೆ ಅವನ ಬಿಳಿರಸ ಬಿದ್ದಿತ್ತು. ಅದನ್ನು ನೋಡಿದ ವನಿತಾ ಕುಸಿದು ಬಿದ್ದು, ಯಾಕೋ ವರದ ಹೀಗ್ ಮಾಡ್ದೆ, ನಿನ್ನ ಮಗಳ ತುಲ್ಲೊಳಗೆ ನೀನೇ ರಸ ಬಿಟ್ಯಲ್ಲೋ ಪಾಪಿ ಎಂದು ಅತ್ತಳು. ಅದನ್ನು ನೋಡಿದ ರಾಕೇಶ್ ಅಳಬೇಡಿ ಚಿಕ್ಕಮ್ಮ ಅನ್ನುತ್ತಾ ಮೊಲೆಗಳನ್ನು ಸವರುತ್ತಾ ಸಮಾಧಾನಪಡಿಸುತ್ತಿದ್ದ. ಮುಂದುವರಿಯುತ್ತದೆ.